ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣದ ಬ್ರಹ್ಮಾಸ್ತ್ರ ಬಿಟ್ಟಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲೂ ಹೋರಾಟ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಿನ್ಸ್ ಸ್ಕ್ವೇರ್ನಲ್ಲಿ ಎಚ್ಎಎಲ್ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ರಾಹುಲ್ ಗಾಂಧಿ ಅವರು ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅನ್ನುವಂತಹ ವಿಚಾರ ತಿಳಿದ ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಹೋರಾಟಕ್ಕೆ ಇಳಿದಂಗೆ ಕಾಣಿಸ್ತಾ ಇದೆ. ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣದ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲೂ ತಮ್ಮ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಿಲ್ಕ್ ಸ್ಕ್ವೇರ್ನಲ್ಲಿ ಎಚ್ಎಎಲ್ ಸಿಬ್ಬಂದಿಗಳೊಂದಿಗೆ ಸಂವಾದವನ್ನ ರಾಹುಲ್ ಗಾಂಧಿ ನಡೆಸಲಿದ್ದಾರೆ. ಸಂವಾದದಲ್ಲಿ ಭಾಗಿ ಆಗದಂತೆ ಎಚ್ಎಎಲ್ ತನ್ನ ಸಿಬ್ಬಂದಿಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಆದರೂ ಕೂಡ ಸಿಬ್ಬಂದಿ ಸಂವಾದಕ್ಕೆ ಹಾಜರಾಗಿದ್ದಾರೆ. ಎಚ್ಎಎಲ್ ಪಾಲಾಗಬೇಕಿದ್ದಂತಹ ರಫೇಲ್ ಯುದ್ಧ ವಿಮಾನ ತಯಾರಿಯನ್ನ ಮೋದಿ ಸರ್ಕಾರ ಅಕ್ರಮವಾಗಿ ಅನಿಲ್ ಅಂಬಾನಿ ಕಂಪನಿಗೆ ಕೊಟ್ಟಿದೆ. ಈ ಮೂಲಕ 36,000 ಕೋಟಿ ರೂಪಾಯಿ ಲಾಭ ಮಾಡಿಸಿಕೊಂಡಿದೆ ಅನ್ನೋದು ಕಾಂಗ್ರೆಸ್ನ ಆರೋಪವಾಗಿದೆ. ಹೀಗಾಗಿ ಇದರ ಬೆನ್ನಲ್ಲೇ ಸಂವಾದವನ್ನ ನಡೆಸಲಾಗಿದ್ದು ಸಂವಾದಕ್ಕೆ ಎಚ್ಎಎಲ್ ಸಿಬ್ಬಂದಿಗಳು ಕೂಡ ಹಾಜರಾಗಿದ್ದಾರೆ. ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣದ ಸಂಬಂಧವಾಗಿ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಹೋರಾಟವನ್ನ ನಡೆಸ್ತಾ ಇದ್ದು ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ನಿಂದ ಈಗಷ್ಟೇ ರಾಹುಲ್ ಗಾಂಧಿ ಅವರು ನಿರ್ಗಮಿಸಿದ್ದಾರೆ. ಮಿನ್ಸ್ ಸ್ಕ್ವೇರ್ನಲ್ಲಿ ಈ ಒಂದು ಸಂವಾದ ಏನು ನಡೆಯುತ್ತೆ ಆ ಸಂವಾದ ಸ್ಥಳಕ್ಕೆ ಅವರು ತೆರಳಲಿಕ್ಕೆ ಈಗ ಆಲ್ರೆಡಿ ಕೆಕೆ ಗೆಸ್ಟ್ ಹೌಸ್ನಿಂದ ನಿರ್ಗಮಿಸಿದ್ದಾರೆ. ಸಂವಾದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತೆರಳುತ್ತಾ ಇದ್ದು ಎಚ್ಎಎಲ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಸಂವಾದದಲ್ಲಿ ಹಾಜರಾಗಲಿಕ್ಕೆ ಸಿದ್ಧರಿದ್ದಾರೆ. ಆ ಸಂವಾದದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣದ ವಿಚಾರವಾಗಿ ಯಾವ ಸ್ವರೂಪದಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರೆ, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಎಚ್ಎಎಲ್ ಸಿಬ್ಬಂದಿಗಳು ಸಂವಾದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಸಿಬ್ಬಂದಿಗಳಿಗೆ, ಆದರೂ ಕೂಡ ಸಿಬ್ಬಂದಿಗಳು ಈ ಒಂದು ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಆಗಮಿಸಲಿದ್ದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸಂವಾದದ ಒಂದು ಚಿತ್ರಣ? ಖಂಡಿತವಾಗಿಯೂ ದಿವ್ಯಾ, ಏನಂದ್ರೆ ಎಚ್ಎಲ್ ನ ಯೂನಿಯನ್ ವರ್ಕಿಂಗ್ ಯೂನಿಯನ್ ಏನಿತ್ತು, ವರ್ಕಿಂಗ್ ಯೂನಿಯನ್ ಈ ಸಂವಾದವನ್ನ ವಿರೋಧಿಸಿತ್ತು. ಜೊತೆಗೆ ಇದರಿಂದ ಹೊರಗಡೆ ಇರಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿತ್ತು. ಆದ್ರೆ ಎಚ್ಎಎಲ್ ನ ಸಾಕಷ್ಟು ನೌಕರರು ಮತ್ತು ಉದ್ಯೋಗಿಗಳೇನಿದ್ರು ಅವರೆಲ್ಲರೂ ಸಹ ಈಗ ಏನೋ ಸಂವಾದಕ್ಕೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಸಂವಾದ ಏನಿತ್ತು ಸಂವಾದಕ್ಕೆ ಹಾಜರಾಗ್ಲಿಕ್ಕೆ ಬಂದಿರುವಂತದ್ದು. ಅಂದ್ರೆ ಪ್ರೆಸೆಂಟ್ ಈಗ ಸಾಕಷ್ಟು ಜನ ಸುಮಾರು 50ರಿಂದ 100ಕ್ಕೂ ಹೆಚ್ಚು ಜನ ಎಚ್ಎಎಲ್ ನ ನೌಕರರು ಬಂದಿದ್ದಾರೆ, ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇರುವಂತದ್ದು. ಜೊತೆಗೆ ಎಚ್ಎಎಲ್ ನಿಂದ ನಿವೃತ್ತರಾದಂತವರು ಸಹ ಸಾಕಷ್ಟು ಜನ ನಿವೃತ್ತ ನೌಕರರು ಭಾಗಿಯಾಗಿರುವಂತದ್ದು. ಈಗಾಗಲೇ 200ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ವರ್ಕಿಂಗ್ ಅವರು ಸಹ 100 ಜನ ಭಾಗಿಯಾಗಿರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ದಿವ್ಯಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಕುಮಾರಕೃಪಾ ಗೆಸ್ಟ್ ಹೌಸ್ ಅನ್ನು ಸಹ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಿಟಿಒ ಜಂಕ್ಷನ್ ನಲ್ಲಿ ಅಂದ್ರೆ ಕಾರ್ಯಕ್ರಮ ನಡೀತಾ ಇರೋ ಏನೋ ಜಾಗ ಏನಿದೆ ಆ ಜಾಗಕ್ಕೆ ಸಂವಾದ ಕಾರ್ಯಕ್ರಮಕ್ಕೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲೇ ಹಾಜರಾಗ್ತಾ ಇದ್ದಾರೆ. ಈಗಾಗಲೇ ಟ್ರಾಫಿಕ್ ಕ್ಲಿಯರೆನ್ಸ್ ಕೂಡ ಮಾಡ್ಲಾಗ್ತಾ ಇದೆ. ಪ್ರಸ್ತುತ ಸ್ಥಿತಿಯಲ್ಲಿ ಜೊತೆಗೆ ಈ ಜಂಕ್ಷನ್ ಏನಿತ್ತು ಜಂಕ್ಷನ್ ಅಲ್ಲಿ ಸಹ ಯೂತ್ ಕಾಂಗ್ರೆಸ್ ನ ಸಾಕಷ್ಟು ಜನ ಅವರನ್ನ ಸ್ವಾಗತಕ್ಕೆ ಮತ್ತು ಸೇವ್ ಎಚ್ಎಎಲ್ ಅಂದ್ರೆ ಎಚ್ಎಎಲ್ ಅನ್ನ ಉಳಿಸಿ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ರಾಹುಲ್ ಗಾಂಧಿ ಅವರ ಏನು ಸಂವಾದ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.